ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಮೀನರಾಶಿಯವರಿಗೆ ಈ ವರ್ಷದ ಭವಿಷ್ಯ ಅಂದರೆ ಈ ವರ್ಷದ ಫಲ ಭಗವಂತ ಯಾವ ರೀತಿ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿಸ್ಕೊಡ್ತೇನೆ. ತುಂಬ ಜನ ಕನ್ನಡಿ ಒಂದು ಗೊಂದಲವಿದೆ. 30 ವರ್ಷದ ನಂತರ ಶನೇಶ್ವರ ಮೀನರಾಶಿಗೆ ಬಂದಿದ್ದಾನೆ, ಹಾಗಾಗಿ ಇನ್ನು 5 ವರ್ಷ ಸಾಡೆ ಸಾತಿದೆ, ಭಗವಂತ ಘೋರವಾದ ಪರೀಕ್ಷೆಗಳನ್ನು ಕಷ್ಟಗಳನ್ನು ಕೊಡ್ತಾನ, ಸ್ವಲ್ಪ ಗುರು ಒಳ್ಳೆ ಫಲವನ್ನು ಕೊಟ್ಟು ಕಾಪಾಡಿಕೊಡ್ತಾನ, ಅಥವಾ ಜೀವನ ಇದೇ ರೀತಿ ಸಮಸ್ಯೆಗಳಿಂದ ಗೊಂದಲದಿಂದ ಸಾಲದ ಸುಳಿಯಲ್ಲಿ ಕಳೀತಾ ಹೋಗಬೇಕಾ ಈ ವರ್ಷ ಅಂತ ತುಂಬ ಜನದ ಗೊಂದಲಗಳಿದೆ. ಈ ವರ್ಷ ನಿಮಗೆ ಸುಖ ದುಃಖಗಳ ಮಿಶ್ರಣ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ. ಪ್ರಮುಖವಾಗಿ ಮೀನರಾಶಿಯವರಿಗೆ ಈ ವರ್ಷ ಉತ್ತಮವಾದ ಭೂಮಿ ಖರೀದಿಯೇ ಯೋಗವಿದೆ ಅಂತ. ಅಂದರೆ ಈ ವರ್ಷ ಗೊತ್ತೋ ಗೊತ್ತಿಲ್ಲದೋ ಎಕ್ಸ್ಪೆಕ್ಟೇಷನ್ನೋ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಒಳ್ಳೆಯ ಭೂಮಿಯನ್ನು ಈ ವರ್ಷ ಪರ್ಚೇಸ್ ಮಾಡ್ತೀರಾ. ಭೂಮಿ ವಿಚಾರದಲ್ಲಿ ಈ ವರ್ಷ ಒಳ್ಳೆಯ ಲಾಭವನ್ನು ಮೀನರಾಶಿಯವರು ಪಡೆಯತಕ್ಕಂಥದ್ದು ಅಂತ. ಅಂದರೆ ಮೀನರಾಶಿಯಲ್ಲಿ ಯಾರು ಭೂಮಿ ವಿಚಾರ ಬಿಸ್ನೆಸ್ಸನ್ನು ಮಾಡ್ತಿರೋ ಅಂದರೆ ರಿಯಲ್ ಎಸ್ಟೇಟನ್ನು ಮಾಡ್ತಿರ್ತೀರೋ ಅವರಿಗೆ ಲಾಭ ಜಾಸ್ತಿಯೇ ಸಿಗುತ್ತೆ. ಅಂದರೆ ಕಂಪೇರಿಟಿವ್ಲಿ ಇಂದಿನ 1-2-3 ವರ್ಷಗಳು ಹೋಲಿಸ್ಕೊಂಡ್ರೆ ಮೀನರಾಶಿಯವರಿಗೆ ಈ ವರ್ಷ ಭೂಮಿ ವಿಚಾರದಲ್ಲಿ ಲಾಭ ಜಾಸ್ತಿಯೇ ಆಗತಕ್ಕಂಥದ್ದು ಅಂತ. ಪ್ರಮುಖವಾಗಿ ಒಳ್ಳೆ ಸೈಟನ್ನು ಪರ್ಚೇಸ್ ಮಾಡ್ತೀರಾ, ಒಳ್ಳೆ ಗದ್ದೆಗಳನ್ನು ಫಲವತ್ತಾದ ಭೂಮಿಯನ್ನು ಪರ್ಚೇಸ್ ಮಾಡ್ತೀರಾ. ರಿಯಲ್ ಎಸ್ಟೇಟನ್ನು ಯಾರು ಉದ್ಯೋಗ ಅಂತ ಮಾಡ್ತಿರ್ತೀರೋ ಅವ್ರಿಗೆ ಒಳ್ಳೆ ಲಾಭವಾಗತ್ತೆ ಅಂತ. ಕೃಷಿಕರಿಗೆ ಈ ವರ್ಷ ಲಾಭದಾಯಕ ವರ್ಷ ಅಂತ. ಪ್ರಮುಖವಾಗಿ ಮೀನರಾಶಿಯಲ್ಲಿ ಯಾರು ಕೃಷಿ ಚಟುವಟಿಕೆಯನ್ನು ಮಾಡ್ತಿರ್ತಾರೋ ಅವರಿಗೆ ಈ ವರ್ಷ ಲಾಭ ಜಾಸ್ತಿಯೇ ಆಗ್ತಾ ಹೋಗ್ತಿರುತ್ತೆ ಅಂತ. ಪ್ರಮುಖವಾಗಿ ಉತ್ತಮ ಪುಣ್ಯಕ್ಷೇತ್ರಗಳ ಮನಸ್ಸಿಗೆ ಮುದ ಕೊಡುವ ಅಥವಾ ನೆಮ್ಮದಿ ಕೊಡುವ ಒಂದಷ್ಟು ಸ್ಥಳಗಳ ಈ ವರ್ಷ ಒಂದಷ್ಟು ಭೇಟಿ ಮತ್ತು ಒಂದಷ್ಟು ಅವಕಾಶಗಳಿರುತ್ತೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಬರತಕ್ಕಂಥ ಅಷ್ಟೂ ಸಮಸ್ಯೆಗಳು ಈ ತೀರ್ಥಕ್ಷೇತ್ರಗಳ ದರ್ಶನದಿಂದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ. ಮೀನರಾಶಿಯವರಿಗೆ ಈ ವರ್ಷ ಮಾಡ್ತಕ್ಕಂಥ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಒಳ್ಳೆಯ ಲಾಭವನ್ನು, ಕೀರ್ತಿಯನ್ನು, ಯಶಸ್ಸನ್ನು ನೋಡ್ಬೋದು. ಸಹಿತವಾಗಿ ಅಷ್ಟೇ ಖರ್ಚು ಕೂಡ ಇದೆ ಅಂತ. ಅಂದರೆ ಎಷ್ಟು ಸಂಪಾದನೆ ಮಾಡ್ತೀರೋ ಅಷ್ಟೂ ಖರ್ಚು ಮಾಡ್ಕೊಂಬಿಡ್ತೀರ. ಭವಿಷ್ಯಕ್ಕೆ ಈ ವರ್ಷ ಕೂಡಿಡೋದು ಸ್ವಲ್ಪ ಕಷ್ಟವಾಗತ್ತೆ ಅಂತ. ಆದರೆ ಒಂದಷ್ಟು ವಿಚಾರದಲ್ಲಿ ಈ ವರ್ಷ ಮೀನರಾಶಿಯವರು ಅಸೆಟ್ಗಳನ್ನು ಮಾಡ್ಕೊಳ್ತೀರಾ ಅಂತ. ಗೊತ್ತೋ ಗೊತ್ತಿಲ್ಲದೋ ಲಾಯರ್ಗಳಿಗಾಗಿರ್ಬೋದು ಅಥವಾ ಒಂದಷ್ಟು ನಾನು ಮೀಡಿಯಾ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಪ್ರಮುಖ ನನ್ನೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಒಳ್ಳೆ ಕೆಲಸ ಮಾಡಿ ಒಂದಷ್ಟು ಜನಗಳಿಗೆ ನಾನು ಗುರುತಿಸಬೇಕಿದೆ ಅಂತಂದವ್ರಿಗೆ ಈ ವರ್ಷ ಕಂಟಕದ ವರ್ಷ ಅಂತ. ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ಕಪ್ಪು ಚುಕ್ಕಿಗಳು ಬರುತ್ತೆ. ಆಡ್ತಕ್ಕಂಥ ಮಾತಿನ ಮೇಲೆ ನಿಗವಿರಲಿ, ಇಲ್ಲಾಂದರೆ ಸಮಸ್ಯೆ ಸುಳಿಯಲ್ಲಿ ನೀವೇ ಸಿಗಾಕೊಂಡ್ಬಿಡ್ತೀರ ಮೀನರಾಶಿಯವರು ಅಂತ. ಮೀನರಾಶಿಯವರಿಗೆ ಈ ವರ್ಷ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗುತ್ತೆ. ಅಂದರೆ ಯಾವ್ದಾರ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಸಿಗಾಕೊಂಡ್ಬಿಟ್ಟಿದ್ರೆ ಎಷ್ಟೇ ವರ್ಷಗಳಾದರೂ ಕೂಡ ಅದರಲ್ಲಿ ಜಯತ್ವ ಪ್ರಾಪ್ತಿ ಆಗ್ತಾ ಇಲ್ಲ. ನ್ಯಾಯ ನಿಮ್ಮ ಕಡೆ ಇದ್ದರೂ ಕೂಡ ನನಗೊಂದು ನ್ಯಾಯ ಒದಗಿಸ್ಕೊಳಕ್ಕಾಗ್ತಾ ಇಲ್ಲ. ತುಂಬ ಡೇಟ್ಗಳು ತೆಗೆದುಕೊಂಡು ಮುಂದೆ ಹೋಗ್ತಾನೆ ಇದೆ. ಕೋರ್ಟು ಕಚೇರಿ ಅಂತ ಹಳ್ದಾಡಿ ಸಾಕಾಗ್ಬಿಟ್ಟಿದೆ ಜೀವನದಲ್ಲಿ ಅಂತಂತಿದ್ರೆ ಈ ವರ್ಷ ಒಳ್ಳೆ ಶುಭದ ವರ್ಷ. ಆ ವಿಚಾರದಲ್ಲಿ ಒಳ್ಳೆ ಬಿಡುಗಡೆಯನ್ನು ಆಗ್ತಿರ ಕೇಸುಗಳಿಂದ. ಆ ವಿಚಾರ ನಿಮ್ಗೆ ಒಳ್ಳೆ ಲಾಭದಾಯಕವಾಗುತ್ತೆ. ಒಳ್ಳೆ ಅಸೆಟನ್ನು ಸಂಪಾದನೆ ಮಾಡಿಕೊಡ್ಬೋದು ಅಂತ. ಅದೇ ರೀತಿ ಪ್ರಿಯ ಮಿತ್ರರ ಅಂದರೆ ನಿಮಗೆ ತುಂಬ ಇಷ್ಟವಾದ ಒಂದು ಸರ್ಕಲನ್ನು ಮಾಡ್ಕೊಂಡಿರ್ತಾರೆ ಮೀನರಾಶಿಯವರು. ಆ ಪ್ರಿಯ ಸರ್ಕಲ್ಲಿನ ಅಂದರೆ ಒಂದು ಸ್ನೇಹಿತರಾಗಿರ್ಬೋದು, ದೇಶಿಗಳಾಗಿರ್ಬೋದು, ಅವರಿಂದ ಈ ವರ್ಷ ನಿಮ್ಗೆ ಒಳ್ಳೆ ಲಾಭದಾಯಕವಾಗುತ್ತೆ. ಸಂಪಾದನೆಯನ್ನು ಮಾಡ್ಕೊಳ್ತೀರಾ. ಅದೇ ರೀತಿ ಈ ವರ್ಷ ಸ್ವಲ್ಪ ಮಟ್ಟಿಗಾದರೂ ಸಾಲವನ್ನು ತೀರಿಸ್ಕೊಡುವ ಕಡೆ ಗಮನ ಹರಿಸ್ತೀರಾ. ಆದರೆ ಖರ್ಚು ಜಾಸ್ತಿಯೇ ಇದೆ. ಎಷ್ಟೇ ಗಮನ ಹರಿಸಿದ್ರೂ ಕೂಡ ನಿಮಗೆ ಅದನ್ನು ಕಂಪ್ಲೀಟ್ ಮಾಡೋದು ಕಷ್ಟ ಆಗ್ತಿರುತ್ತೆ. ಅಬ್ಸರ್ವ್ ಮಾಡಿ, ನಿಮ್ಗೆ ಹೆಂಗೆ ಅನ್ನಿಸ್ಬಿಟ್ಟಿರುತ್ತೆ ಅಂದರೆ ಸಂಪಾದನೆ ಆಗ್ತಾ ಇದೆಯಪ್ಪ, ಸಂಪಾದನೆ ಚೆನ್ನಾಗಿದೆ, ಕಮಿಟ್ಮೆಂಟು ಅಷ್ಟೇ ಇದೆ, ಇಲ್ಲಿ ದುಡ್ಡು ಬಂದರೆ ಪಟ್ ಅಂತ ಇಲ್ಲಿ ಖರ್ಚಾಗ್ಬಿಡುತ್ತೆ ಅಂತ ಮೀನರಾಶಿಗಳು ತುಂಬ ಅನಿಸಿರುತ್ತೆ. ಮತ್ತು ಯಾವಾಗ ಸಾಲದ ಸುಳಿಯಿಂದ ನಾನು ಹೊರಗಡೆ ಬರ್ತೀನಿ ಅಂತ ತುಂಬ ಜನದ ಭಾವನೆ ಇರುತ್ತೆ. ಈ ವರ್ಷ ಗೊತ್ತೋ ಗೊತ್ತಿಲ್ಲೋ ಒಂದು 20% 25% ಸಾಲವನ್ನು ತೀರಿಸ್ಕೊಳ್ತೀರಾ. ಅಥವಾ ಸಾಲ ತೀರಿಸೋಕ್ಕೆ ಅದರ ಒಂದು ದೊಡ್ಡ ಮಾರ್ಗವನ್ನು ಈ ವರ್ಷ ಮೀನರಾಶಿಯವರು ಕೊಂಡ್ಕೊಳ್ಬೋದು ಅಂತ. ಗೊತ್ತೋ ಗೊತ್ತಿಲ್ಲದೋ ಈ ವರ್ಷ ಕೊಂಚ ಮಟ್ಟಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಟೆನ್ಷನ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಚಿಂತೆ ನಿಮ್ಮನ್ನು ಕಾಡಿಸುತ್ತೆ. ಜಾಗೃತವಾಗಿರಿ. ಎಷ್ಟು ಬೇಕಷ್ಟೇ ಚಿಂತೆಯನ್ನು ಮಾಡಿ. ಎಲ್ಲ ಅಂದರೆ ನಿಮ್ಮ ಮನಸ್ಸನ್ನು ಗೊಂದಲವನ್ನಾಗಿ ನೀವೇ ಮಾಡ್ಕೊಳ್ತೀರಾ. ಇದರಿಂದ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗಿರುತ್ತೆ ಅಂತ. ಈ ಮೀನರಾಶಿಯವರಿಗೆ ಈ ವರ್ಷ ವೃತ್ತ ತಿರುಗಾಟ ಜಾಸ್ತಿಯೇ ಇರುತ್ತೆ ಅಂತ. ಅಂದರೆ ಒಂದು ಯಾವುದೋ ಕ್ಷೇತ್ರವನ್ನು ಬಿಸ್ನೆಸ್ ಮಾಡಬೇಕು ಅಂತಿರ್ತೀರ, ಮತ್ತಿನ್ಯಾವುದೋ ಕ್ಷೇತ್ರವನ್ನು ಬಿಸ್ನೆಸ್ ಮಾಡ್ಬೋದಾ ಅಂತ ಗಮನ ಹರಿಸ್ತೀರ. ಆ ಕ್ಷೇತ್ರ ಬೇಡ,
ಇನ್ಯಾವುದೋ ಕ್ಷೇತ್ರದಲ್ಲಿ ಲಾಭ ಜಾಸ್ತಿ ಇದೆಯಂತೆ ಅದ್ರ ಕಡೆ ಸ್ವಲ್ಪ ಗಮನ ಹರಿಸೋಣ. ಈ ಥರ ವೃತ್ತಿ ತಿರುಗಾಟ ಜಾಸ್ತಿ ಆಗುತ್ತೆ ಉದ್ಯೋಗದಲ್ಲಿ, ಗಮನದಿಟ್ಕೊಳ್ಳಿ. ಈಗ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀರಾ ಆ ಕ್ಷೇತ್ರದಲ್ಲಿ ಲಾಭದಾಯಕವಾಗಿದ್ದರೆ ಅಲ್ಲೇ ಮೋರ್ ಎಫೆಕ್ಟಿವ್ ಆಗಿ ಕೆಲಸ ಮಾಡಿ. ಖಂಡಿತವಾಗಿಯೂ ಇನ್ನು ಸ್ವಲ್ಪ ಲಾಭ ಕೀರ್ತಿ ಅಲ್ಲೇ ನಿಮ್ಗೆ ಸಿಗುತ್ತೆ ಅಂತ, ಬೇರೆ ನೆಲ್ಲೂ ಹೋಗೋದು ಬೇಡ ಅಂತ. ಗೊತ್ತೋ ಗೊತ್ತಿಲ್ಲದೋ ದಷ್ಟು ದುಷ್ಟ ಜನರ ಸಹವಾಸ ನಿಮಗೆ ಈ ವರ್ಷ ಕೆಟ್ಟ ಹೆಸರನ್ನು ತಂದುಕೊಡುತ್ತೆ ಅಂತ. ಅಂದರೆ ನಾವು ಯಾವ ವ್ಯಕ್ತಿಯೊಂದಿಗೆ ಸಹವಾಸ ಮಾಡ್ತೀವಿ ಅಥವಾ ಯಾವ ಒಳ್ಳೆಯ ವ್ಯಕ್ತಿಯೊಂದಿಗೆ ವ್ಯವಹಾರ ಮಾಡ್ತೀವಿ ಅಷ್ಟು ಒಳ್ಳೆಯ ಫಲವನ್ನು ಭಗವಂತ ಕರುಣಿಸ್ಕೊಡ್ತಾನೆ. ಗೊತ್ತೋ ಗೊತ್ತಿಲ್ಲದೋ ಸ್ವಲ್ಪ ಶಾರ್ಟ್ಕಟ್ಟಲ್ಲಿ ಏನೋ ಒಂದು ಸ್ವಲ್ಪ ಬೇಗ ಸಂಪಾದನೆಯನ್ನು ಮಾಡ್ಬೋದು, ಅಥವಾ ಇವರುಗಳ ಸಹವಾಸದಿಂದ ನಾನು ಸ್ವಲ್ಪ ಏನು ಆರಾಮ್ಸೆ ಇರ್ಬೋದು ಅಂತ ತಪ್ಪು ಭಾವನೆ ಇದ್ದರೆ ಆ ದುಷ್ಟ ವ್ಯಕ್ತಿಗಳ ಸಹವಾಸದಿಂದ ಇಷ್ಟು ವರ್ಷ ನೀವೇನು ಹೆಸರನ್ನು ಸಂಪಾದನೆ ಮಾಡಿರ್ತೀರ ಆ ಸಂಪೂರ್ಣ ಹೆಸರು ನಾಶವಾಗುತ್ತೆ, ಅಥವಾ ಮನಸ್ಸಿಗೆ ಏನೋ ಒಂಥರ ಕಳವಳ, ಪ್ರಮುಖ ನೆಮ್ಮದಿಯನ್ನು ಕಳ್ಕೊಳ್ತೀರಾ ಅಂಥೇಳಿ. ಈ ವರ್ಷ ಸ್ವಲ್ಪ ಹಿತಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ಬಂಧುಗಳೊಂದಿಗೆ ಕುಟುಂಬದಲ್ಲಿ ಸ್ವಲ್ಪ ವಿರಸಗಳಾಗುತ್ತೆ, ಮನಸ್ಸಿಗೆ ಏನೋ ಒಂಥರ ಕಳವಳ. ಮನೆಗೆ ಹೋದರೆ ಕೊಂಚ ಮಟ್ಟಿಗೆ ನೆಮ್ಮದಿ ಸಿಕ್ಕಿದ್ರೂ ಕೂಡ ಈ ದಾಯಾದಿಗಳ ಅಥವಾ ಒಂದಷ್ಟು ಸುತ್ತಮುತ್ತ ಜನರ ಒಂದಷ್ಟು ಚುಚ್ಚು ಮಾತುಗಳಿಂದ ಅಥವಾ ಅವರ ಗೊಂದಲದ ಮಾತುಗಳಿಂದ ಮನಸ್ಸಿಗೆ ಏನೋ ಒಂಥರ ತಳಮಳ. ನಾನು ಪಾಣ ಸರಿಯಾಗಿದ್ದರು, ನನ್ನ ಪಾಣ ನಾನು ಕೆಲಸ ಮಾಡ್ಕೊಂಡು ಹೋಗ್ತಿದ್ರು, ಸಮಾಜ ಯಾಕೆ ನಾನು ಈ ರೀತಿ ನೋಡ್ತಾ ಇದೆ, ಯಾಕೆ ಈ ರೀತಿ ದೂಷಣೆ ಮಾಡ್ತಿದೆ ಅಂತ ಮನಸ್ಸಿಗೊಂದು ಸ್ವಲ್ಪ ಹಿಂದೆ ಮುಂದೆ ಕಸಿ ಬಿಸಿ ಆಗ್ತಾ ಇರುತ್ತೆ. ಆದರೂ ಕೂಡ ನಿಮಗೆ ನಿಮ್ಮ ಇಷ್ಟ ದೇವರ ಅನುಗ್ರಹದಿಂದ ಎಂಥದೇ ಸಮಸ್ಯೆಗೆ ಬಂದರೂ ಕೂಡ ಅದನ್ನು ಪರಿಹರಿಸಿ ಮುಂದೆ ಸಾಗುವ ಧೈರ್ಯ ಸದಾಕಾಲ ಜೊತೆಗಿರುತ್ತೆ ಅಂಥೇಳಿ. ಇನ್ನು ಈ ಮೀನರಾಶಿಯವರಿಗೆ ಈ ವರ್ಷ ಗೊತ್ತೋ ಗೊತ್ತಿಲ್ಲದೋ ಖರ್ಚು ಜಾಸ್ತಿ ಅಂತ. ಪ್ರಮುಖವಾಗಿ ನೀವು ಯಾವ ವಿಚಾರದಲ್ಲಿ ಖರ್ಚು ಆಗೋದೇ ಇಲ್ಲ ಅಂತ ಅಂದ್ಕೊಂಡಿರ್ತಾರೋ ಆ ವಿಚಾರದಲ್ಲಿ ಖರ್ಚು ಜಾಸ್ತಿ ಆಗ್ತಿರುತ್ತೆ. ಕೊಂಚ ಮಟ್ಟಿಗೆ ಜಾಗೃತವಾಗಿರಿ. ಇಲ್ಲ ಅಂದರೆ ಸಂಪಾದನೆ ಮಾಡೋದು ಅಷ್ಟೂ ಹಣವನ್ನು ಈ ವರ್ಷವೇ ಖಾಲಿ ಮಾಡಿಕೊಂಡು ಸುಮ್ಮನೆ ಈ ವರ್ಷ ಬಂತು ಹೋಯ್ತು, ಏನೂ ಇಲ್ಲ, ಈ ಕಡೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ, ಆ ಥರ ಪರಿಸ್ಥಿತಿ ತಂದ್ಕೊಂಡು ಬಿಡ್ತೀರಾ. ಸ್ವಲ್ಪ ಜಾಗೃತವಾಗಿರೋದು ತುಂಬ ಉತ್ತಮ ಅಂತ. ಇನ್ನು ಈ ಮೀನರಾಶಿಯವರಿಗೆ ಈ ವರ್ಷ ಅಯವ್ಯಯ ಅಂದರೆ ಬಜೆಟನ್ನು ನೋಡಿದ್ರೆ ₹5 ಅಷ್ಟು ಸಂಪಾದನೆ ಇದ್ದರೆ ₹5 ಅಷ್ಟು ಖರ್ಚಿದೆ. ಅಂದರೆ ₹5 ಅಷ್ಟು ನಿಮಗೆ ಒಳ್ಳೆ ಇನ್ಕಮ್ ಆಗ್ತಿದ್ರೆ ವ್ಯಯ ಅಂದರೆ ಖರ್ಚು ₹5 ಅಷ್ಟಿದೆ. ಹಾಗಾಗಿ ಈ ಕಡೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ, ಮಧ್ಯದ ಪರಿಸ್ಥಿತಿ ಅಂತ ಭಗವಂತ ಯಥೇಚ್ಛವಾಗಿ ಕೊಡ್ತಾನೆ, ಅಷ್ಟೇ ಬೇರೆ ಕಡೆ ಖರ್ಚು ಮಾಡಿ ಕಳ್ಕೊಳ್ತೀರಾ ಅಂಥೇಳಿ. ಹಾಗಾಗಿ ಖರ್ಚು ಮಾಡಬೇಕಾದ್ರೆ ಜಾಗೃತವಾಗಿರತಕ್ಕಂಥದ್ದು, ಇಲ್ಲ ಅಂದರೆ ಖರ್ಚು ಜಾಸ್ತಿ ಆಗುತ್ತೆ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಆಗಲೇ ಹೇಳ್ದಂಗೆ ಆರೋಗ್ಯ ಸಮಸ್ಯೆಯಿಂದನೂ ಖರ್ಚಾಗ್ಬೋದು, ಅಥವಾ ಹಿಂದೆ ಮಾಡಿರ್ತಕ್ಕಂಥ ಒಂದಷ್ಟು ಕಮಿಟ್ಮೆಂಟ್ಗಳನ್ನ ತೀರಿಸ್ಕೊಳಕ್ಕಾದರೂ ಸ್ವಲ್ಪ ಖರ್ಚಾಗ್ಬೋದು ಅಂತ. ಅಂದರೆ ಹಿಂದೆ ಗೊತ್ತೋ ಗೊತ್ತಿಲ್ಲದೋ 1-2 ವರ್ಷ ಒಳ್ಳೆ ಸಾಲಗಾರರಾಗಿರ್ತೀರ, ಅಸೆಟ್ಸ್ ಮಾಡಿಸ್ಕೊಳ್ಳೋಕ್ಕೋಸ್ಕರನೇ ಸಾಲ ಮಾಡಿಸಿರ್ತಾನೆ ಭಗವಂತ. ಅದನ್ನು ತೀರಿಸ್ಕೊಳ್ಳೋದಕ್ಕೋ ಅಥವಾ ಉದ್ಯಮಕ್ಕೋಸ್ಕರ ಸಾಲ ಮಾಡಿರ್ತೀರ, ಅದನ್ನು ತೀರಿಸ್ಕೊಳ್ಳೋಕ್ಕೋ ಈ ವಿಚಾರದಲ್ಲಿ ಸಂಪಾದನೆ ಮಾಡೋದಲ್ಲ ಅಲ್ಲಿ ಖರ್ಚಾಗ್ತಾ ಬರ್ತಿರುತ್ತೆ. ಅದ್ರ ಮೇಲೆ ಗಮನ ಹರಿಸಿ. ಈ ವರ್ಷ ಗೊತ್ತೋ ಗೊತ್ತಿಲ್ಲದೋ ಒಂದು ಸ್ವಲ್ಪ ಲೇವಾದೇವಿಯನ್ನು ಮಾಡ್ತೀರಿ, ಸ್ವಲ್ಪ ಅಮೌಂಟ್ ಇದಪ್ಪ ಯಾರಿಗಾರು ಇಂಟ್ರೆಸ್ಟ್ ಕೊಟ್ಬೋಣ, ಸ್ವಲ್ಪ ಲಾಭ ಜಾಸ್ತಿ ಬರ್ಬೋದು ಅಂತಿದ್ರೆ ಹಣವನ್ನು ಮೀನರಾಶಿಯವ್ರು ಕಳ್ಕೊಳ್ಬೋದು. ಅಷ್ಟು ಹಣವಿದ್ದರೆ ಒಂದು ಬ್ಯಾಂಕಲ್ಲಿ FDಯನ್ನು ಮಾಡಿ ಒಳ್ಳೆ ಭೂಮಿಯನ್ನು ತೆಗೆದುಕೊಳ್ಳಿ. ವ್ಯಕ್ತಿಗಳೊಂದಿಗೆ ಹಣಕಾಸಿನ ವ್ಯವಹಾರ ಬೇಡ, ಅದು ಸದಾಕಾಲ ಅಪಾಯವನ್ನು ಈ ವರ್ಷ ಮೀನರಾಶಿಗೆ ಕೊಡತಕ್ಕಂಥದ್ದು ಅಂತ. ಇನ್ನು ಆರೋಗ್ಯ ಮತ್ತು ಅನಾರೋಗ್ಯವನ್ನು ನೋಡಿದ್ರೆ ಆರೋಗ್ಯ ಅನಾರೋಗ್ಯ ಎರಡೂ ಕೂಡ ಒಂದೊಂದು ಅಂಕಗಳು. ಕಡೆ ಆರೋಗ್ಯ ಹಾಗೇ ಚೆನ್ನಾಗಿದ್ದರೆ ಅನಾರೋಗ್ಯ ಅದೇ ರೀತಿ ಬಂದ್ಬಿಡುತ್ತೆ ಅಂತ. ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು ಅಂತ. ಇನ್ನು ಸನ್ಮಾನ ಅಪಕೀರ್ತಿಗಳನ್ನು ನೋಡಿದ್ರೆ ಈ ವರ್ಷ ಅಪಕೀರ್ತಿಗಿಂತ ಸನ್ಮಾನ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು 2.5 ವರ್ಷ ಶ್ರಮಕ್ಕೆ ಈ ವರ್ಷ ಸ್ವಲ್ಪ ಜಾಸ್ತಿಯೇ ಪಡೆತಕ್ಕಂಥದ್ದು. ಒಂದಷ್ಟು ವಿಚಾರದಲ್ಲಿ ಈ ವ್ಯಕ್ತಿ ಇದ್ದರೆ ಒಳ್ಳೆ ಕೆಲಸ ಆಗುತ್ತಪ್ಪ, ಈ ವ್ಯಕ್ತಿ ಒಳ್ಳೆ ಸಜ್ಜನ ಅಂತ ಸಮಾಜದಲ್ಲಿ ಒಂದು ಗುರುತಿಸುವಿಕೆ ಆಗುತ್ತೆ ಅಂತ. ಇನ್ನು ಸುಖ ಸಂತೋಷವನ್ನು ನೋಡಿದ್ರೆ ದುಃಖಕ್ಕಿಂತ ಸಂತೋಷ ದ್ವಿಗುಣವಾಗಿರುತ್ತೆ. ಒಂದಷ್ಟು ವಿಚಾರದಲ್ಲಿ ಲಾಭಗಳಾಗಿ ನೋಡ್ತೀರಾ, ಮನಸ್ಸಿಗೆ ಏನೋ ಸ್ವಲ್ಪ ಸಮಾಧಾನವಾಗುತ್ತೆ ವರ್ಷದ ಕೊನೆಯ ಭಾಗದಲ್ಲಿ ಅಂತ. ಇನ್ನು ಕಂದಾಯ ವಿಚಾರವನ್ನು ನೋಡಿದ್ರೆ ಈ ಮೀನರಾಶಿಯಲ್ಲಿ ಪ್ರಮುಖವಾಗಿ ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದ ಆಗಿರ್ಬೋದು, ಅದೇ ರೀತಿ ಉತ್ತರ ಭಾದ್ರ ನಕ್ಷತ್ರದ 4 ಪದಗಳಾಗಿರ್ಬೋದು, ರೇವತಿ ನಕ್ಷತ್ರದ 4 ಪಾದಗಳು ಮೀನರಾಶಿಯಲ್ಲಿ ಬರತಕ್ಕಂಥದ್ದು ಅಂತ. ಈ ನಕ್ಷತ್ರದ ಕಂದಾಯದ ವಿಚಾರವನ್ನು ನೋಡಿದ್ರೆ ಪೂರ್ವಭಾದ್ರ ನಕ್ಷತ್ರದ ಮೊದಲ 4 ತಿಂಗಳು ತುಂಬ ಒಳ್ಳೆಯ ಶ್ರೇಯಸ್ಸನ್ನು ಕೀರ್ತಿಯನ್ನು ಸಂಪಾದನೆ ಮಾಡಿದ್ರೆ ನಂತರ ಬರತಕ್ಕಂಥ 4 ತಿಂಗಳು ಎಲ್ಲವನ್ನು ಕಳ್ಕೊಳ್ಳುವ ಸಮಯ ಬಂದ್ಬಿಡುತ್ತೆ. ಮಾಡ್ತಕ್ಕಂಥ ಉದ್ಯೋಗ ವ್ಯಾಪಾರದಲ್ಲಿ ಏನು ಗಳಿಸಿರ್ತೀರ ಅಷ್ಟು ಕ್ಷೀಣವಾಗುತ್ತೆ. ಎಚ್ಚರಿಕೆಯಿಂದಿರಿ. ಗೊತ್ತೋ ಗೊತ್ತಿಲ್ಲದೋ ಕೊನೆಯ 4 ತಿಂಗಳು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತೀರ. ಅಂದರೆ ಉತ್ತರ ಭಾದ್ರ ನಕ್ಷತ್ರದ ಕೊನೆಯ 4ನೇ ಪಾದದವರೆಗೆ ಮೀನರಾಶಿಯಲ್ಲಿ ಬರ್ತಾರೆ. ಅವರಿಗೆ ಮೊದಲನೇ 4 ತಿಂಗಳು ಕೊನೆಯ 4 ತಿಂಗಳು ಸ್ವಲ್ಪ ಸಮಾಧಾನಕರವಾಗಿ ಅನಿಸಿದ್ರೆ ಮಧ್ಯದ 4 ತಿಂಗಳು ತುಂಬ ಕಷ್ಟದಾಯಕ ಅನಿಸುತ್ತೆ. ನಂತರ ಉತ್ತರ ಭಾದ್ರ ನಕ್ಷತ್ರದವರಿಗೆ ಆಗಲೇ ಹೇಳಿದಂಗೆ ಮೊದಲ 4 ತಿಂಗಳು ಒಳ್ಳೆಯ ಲಾಭವನ್ನು ಕೀರ್ತಿಯನ್ನು ಯಶಸ್ಸನ್ನು ನೋಡ್ತೀರಾ. ಕೊನೆಯ 8 ತಿಂಗಳು ಒಂದಷ್ಟು ನಷ್ಟವನ್ನು ಸ್ವಲ್ಪ ಅವಮಾನವನ್ನು ಅನುಮಾನವನ್ನು ಅನುಭವಿಸ್ತೀರ ಸಮಾಜದಲ್ಲಿ. ಹಾಗಾಗಿ ಸ್ವಲ್ಪ ಜಾಗೃತವಾಗಿರಿ. ಮೊದಲು ಭಗವಂತ ಏನು ಕರುಣಿಸ್ಕೊಟ್ಟ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂಥೇಳಿ.
ಇನ್ನು ಈ ರೇವತಿ ನಕ್ಷತ್ರದಲ್ಲಿ ಮೊದಲ 4 ತಿಂಗಳು ಪರವಾಗಿಲ್ಲವಪ್ಪ, ಭಗವಂತ ಒಂದಷ್ಟು ಕೊಟ್ಟ, ಉಸಿರಾಡ್ಬೋದು, ಕಮಿಟ್ಮೆಂಟ್ಗಳಿಗಾಯಿತು, ಸ್ವಲ್ಪ ಜೀವಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ನಂತರ ಬರ್ತಕ್ಕಂಥ 4 ತಿಂಗಳು ಗೊತ್ತಿಲ್ಲದು ಆದಾಯ ಕಮ್ಮಿ ಆಗುತ್ತೆ, ಚಿಂತೆ ಜಾಸ್ತಿ ಆಗುತ್ತೆ, ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ. ಕೊನೆಯ 4 ತಿಂಗಳು ಇಲ್ಲಪ್ಪ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಮನಸ್ಸಿಗೇನೋ ಸಮಾಧಾನವಾಗುತ್ತೆ. ಹಾಗಾಗಿ ರೇವತಿ ನಕ್ಷತ್ರದವರು ಮೊದಲ 2 ತಿಂಗಳು ಸ್ವಲ್ಪ ಜಾಗೃತವಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತ. ಅದೇ ರೀತಿ ಈ ಮೀನರಾಶಿಯವರು ಗುರು ರಾಘವೇಂದ್ರ ಸ್ವಾಮಿಯನ್ನು ಯಥೇಚ್ಛವಾಗಿ ಆರಾಧನೆ ಮಾಡಿ ಭಗವಂತನ ಅನುಗ್ರಹದಿಂದ, ಅಥವಾ ನಿಮಗೆ ಯಾರು ಇಷ್ಟ ಗುರುಗಳು ಅಂತ ಇರ್ತಿರೋ ಅಥವಾ ಇಷ್ಟ ದೇವರನ್ನು ನೀವು ಯಾರು ಆರಾಧನೆ ಮಾಡ್ತಿರೋ ಮೀನರಾಶಿಯವರು ಪೂಜೆ ಮಾಡತಕ್ಕಂಥದ್ದು ಆ ಭಗವಂತನ ಆ ಗುರುವಿನ ಅನುಗ್ರಹದಿಂದ ಮನಸ್ಸಿನ ಇಷ್ಟಾರ್ಥ ಈಡೇರುತ್ತೆ. ಅದೇ ರೀತಿ ಬರತಕ್ಕಂಥ ಸಮಸ್ಯೆಗಳನ್ನು ಆ ಗುರು ರಾಘವೇಂದ್ರ ಮುಂದೆ ನಿಂತು ದೂರ ಮಾಡ್ತಾರೆ ಅಂಥೇಳಿ ತುಂಬ ಜನಕ್ಕೆ ಅನಿಸ್ತಿರುತ್ತೆ. ವಾರ ಭವಿಷ್ಯ, ವರ್ಷ ಭವಿಷ್ಯ, ಮಾಸ ಭವಿಷ್ಯ, ಈ ಥರದ ಎಷ್ಟೇ ಭವಿಷ್ಯಗಳನ್ನು ನಾವು ಹೇಳ್ತಾ ಹೋದರೂ ಕೂಡ ನಿಮ್ಮ ದಶಭುಕ್ತಿ ಅಂತ ನೋಡ್ಕೊಳ್ಬೇಕು. ದಶಾಭುಕ್ತಿ ಅಂತ ಹೇಳಿದ್ರೆ ಮಾಡೋ ಭಾಷೆಯಲ್ಲಿ ಹೇಳ್ತೀರ ನನ್ನ ಟೈಮ್ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂಥೇಳಿ. ಮತ್ತು ಜನ್ಮಕುಂಡ್ಲಿಯನ್ನು ನೋಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಜನ್ಮಕುಂಡ್ಲಿಯ ಪ್ರಕಾರ ವರ್ಷ ಭವಿಷ್ಯವನ್ನು ಹೇಳಿರ್ತೀವಿ. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ದಶಾಭುಕ್ತಿಗಳು ಪ್ರತಿ ಸಲಿಯೂ ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ನಿಮಗೆ ಒಳ್ಳೆಯ ದಶಾಭುಕ್ತಿ ಕಲಿತಿದ್ರೆ ಒಳ್ಳೆಯ ಫಲವನ್ನು ಯಥೇಚ್ಛವಾಗಿ ಅಪೇಕ್ಷೆ ಮಾಡ್ಬೋದು. ಗೊತ್ತಿಲ್ಲದೋ ಶನೀಶ್ವರನೋ, ರಾಹುನೋ, ಕೇತುನೋ ಅಥವಾ ಒಂದು ಮಾರಕಾರಿ, ನಿಮ್ಮ ಜನ್ಮ ಜಾತಕದಲ್ಲಿ ಮಾರಕಾಧಿಪತಿಯ ಒಂದು ದಶಾಭುಕ್ತಿ ನಡೀತಿದ್ರೆ ಗೊತ್ತಿಲ್ಲದೋ ನಷ್ಟವನ್ನು ಅನುಭವಿಸ್ತೀರಾ ಅಂಥೇಳಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸತ್ಯದ ಮಾರ್ಗದಲ್ಲಿ ಮುನ್ನುಗ್ಗಿ ಒಳ್ಳೆಯ ವಿಚಾರವನ್ನು ಚಿಂತೆ ಮಾಡಿ ಸಜ್ಜನರ ಸಹವಾಸ ಮಾಡಿ ಯಾವಾಗಲೂ ಕೂಡ ಒಳ್ಳೆಯ ವಿಚಾರದಲ್ಲಿ ಗಮನವನ್ನು ಹರಿಸಿ ಖಂಡಿತವಾಗಿಯೂ ಅದೇ ರೀತಿಯ ದುಃಖ ನೋವು ಬರೋದೇ ಇಲ್ಲ. ಮಾಡತಕ್ಕಂಥ ಅಷ್ಟೂ ಕಾರ್ಯದಲ್ಲಿ ದಿಗ್ವಿಜಯ ಪ್ರಾಪ್ತವಾಗುತ್ತೆ ಅಂತೇಳಿ ತಿಳಿಸಿಕೊಡುತ್ತೇನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಲಿದೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.